ಹಲೋ MC ಮೂರ್ತಿ ಹಿಯರ್. ನಾನ್ರಿ ಸುಕುಮಾರಿ. ಹೇಳೆ. ಅಷ್ಟೊಂದ್ ದುಡ್ಡು ತಗೊಂಡ್ ಹೋದ್ರಲ್ಲ, ಸೇಫ್ ಆಗಿ ಬ್ಯಾಂಕಿಗೆ ಹೋದ್ರ ಅಥವಾ ನಿಮ್ ತಲೆ ನೋಡ್ದಾಕಿ ಯಾರು ಆಸ್ಪತ್ರೆಗೆ ಸೇರ್ಸದ್ರ ಅಂತ ಫೋನ್ ಮಾಡ್ದೆ. ಇದು ನನ್ನ ಬಗ್ಗೆ ಇರುವ ಕಾಲೇಜಿನ ಅಥವಾ ಲೇವಡಿನ? ಅಯ್ಯೋ ಹಾಗಲ್ಲ ರೀ. ಇದೇನು ಹೊಸ್ತೇನೆ. ಆಫ್ಟರ್ ಆಲ್ 25 lakhs ಕೋಟಿ ಕ್ಯಾರಿ ಮಾಡಿದೀನಿ. ಇಡೇ ಫೋನು. ಬಸ್ ಒಂದು DD ಚಲನ್ ಕೊಡಿ. ಸರ್ ಇಲ್ಲಿದೆ ತಗೊಳ್ಳಿ. ಥ್ಯಾಂಕ್ ಯು. ವೆಲ್ಕಮ್. ಸರ್ ನಿಮ್ ಶರ್ಟ್ ಮೇಲೆ ಲಿಂಕ್ ಬಿದ್ದಿದೆ ನೋಡಿ. ಮೊದಲ 25 ಲಕ್ಷ ಇಷ್ಟು ಚಿಕ್ಕ ಬ್ಯಾಗ್. ಸ್ವಾಮಿ ಕದ್ದಿರೋನ್ ಇಲ್ಲ ಇರ್ತಾನೆ, ಹೊರಗಡೆ ಹೋಗ್ಬಿಡು. ಯಾಕ್ರಿ ಈಗ ಬಡ್ಕೋತಾ ಇದ್ದೀರಾ? ಏನಾಯ್ತ್ರಿ? ಆಮೇಲೆ ಹೇಳ್ತೀನಿ. ಎಲ್ಲ ಪ್ಯಾಕ್ ಮಾಡ್ಕೊ, ಬೇಗ ಬಾ ಹೋಗೋಣ. ಅದೇ ಯಾಕೆ? 25 ಲಕ್ಷ ಯಾರೋ ಹೊಡೆದ್ಬಿಟ್ರು ಕಣೆ. ಯಜಮಾನ್ ಗೊತ್ತಾರೆ, ನಾನು ನಿನ್ನೂ ಸಾಯಿಸ್ಬಿಡ್ತಾರೆ. ಕಳ್ಕೊಂಡ್ಬಿಟ್ರಾ? ತಲೆ ಒಡ್ದಿಲ್ಲ, ಕಾಲ್ ಮುರ್ದಿಲ್ಲ, ಅದೇಗ್ರಿ ಕಳ್ಕೊಂಡ್ರಿ? ಅಯ್ಯೋ ನಿನ್ ಮಗ ಬೆಂಕಿಕ. ಎಮ್ಮೆಗೆ ಅದೇನೋ ಕಾಟ, ಕ್ವಾಣಂಗ ಅದೇನೋ ಆಟ. ಅಯ್ಯೋ ಬಂದ್ಬಿಟ್ರು ಕಡೆ, ಸಾಯಿಸ್ಬಿಡ್ತಾರೆ. ಏನ್ ಮಾಡ್ಲಿ? ಕೇಳಿದ್ರೆ ಗೊತ್ತಿಲ್ಲ ಅಂತೇಳು. MC ಕೃಷ್ಣಮೂರ್ತಿ ಅವ್ರ ಮನೆನಾ? ನಂಗ್ ಗೊತ್ತಿಲ್ಲ. ಅಲ್ಲ, ಈ ಬ್ರೀಫ್ ಕೇಸ್ ಮೇಲೆ ಅವ್ರ ಹೆಸರು, ಮನೆ ಅಡ್ರೆಸ್ ಎಲ್ಲ ಬರ್ತಿತ್ತು, ಅದಕ್ಕೆ ಕೊರೋನಾ ಅಂತ ತಗೊಂಡ್ಬಂದೆ. ನಂಗ್ ಗೊತ್ತಿಲ್ಲ ಅಂತ ಹೇಳದ್ನಲ್ಲ. ಹೋಗ್ಲಿ, ಅವ್ರು ನಿಮ್ಗೆ ಏನಾಗ್ಬೇಕು? ಅವರೇ ಬಂದ್ಮೇಲೆ ಕೇಳಿ ಹೇಳ್ತೀನಿ. ಮೂರ್ತಿ ಅಲ್ಲ ನಾನೇ. ಅಯ್ಯೋ ಎಲ್ಲ ಕೇಳಿದೆ. ಈ ಬ್ರೀಫ್ ಕೇಸು ನಿಂಗೆ ಸಿಕ್ತು? ಬ್ಯಾಂಕ್ ಹೊರಗಡೆ ಟೀ ಕುಡಿತಾ ನಿಂತಿದೆ ಸರ್. ಯಾರೋ ಒಬ್ಬ ಈ ಬ್ರೀಫ್ ಕೇಸ್ಕೊಂಡು ಓಡ್ತಾ ಇದ್ದ. ಡೌಟ್ ಬಂತು, ಹಿಡ್ಕೊಂಡು 2 ಹೊಡೆದೆ. ಬ್ರೀಫ್ ಕೇಸ್ ಮೇಲೆ ನಿಮ್ಮ ಹೆಸರು ಅಡ್ರೆಸ್ ಇತ್ತು, ಅದಕ್ಕೆ. ಆ ಬೇಕಪ್ ನನ್ ಮಗ ಬ್ರೀಫ್ ಕೇಸ್ ಕದ್ದ. ನೀನು ನನ್ನ ಮನಸ್ಸೇ ಗೆದ್ಬಿಟ್ಟಪ್ಪ. ನಿನ್ನ ಹೆಸರೇನಪ್ಪ? ರಾಮಕೃಷ್ಣ ಪರಮಹಂಸ. ಎಲ್ರು ರಾಮ ಕರೀತಾರೆ. ಶ್ರೀರಾಮಚಂದ್ರನಪ್ಪ. 10 ರೂಪಾಯಿ ಬಜ್ಜಿಗಪ್ಪ ಕದ್ಬಿಡ್ತಾರೆ. ಸರ್, ಇಷ್ಟು ದುಡ್ಡು ಖರ್ಚು ಮಾಡಕ್ ನಾನು ಯಾವ ಶಾಪಿಂಗ್ ಸೆಂಟರ್ಗೆ ಹೋಗ್ಲಿ ಸರ್? ಸರ್, ನನಗೆ ದುಡ್ಡು ಬೇಡ ಸರ್. ಒಂದು ತನ್ನ 1 ಲೋಟ ನೀರು ಕುಡಿಯೋ ಕೊಟ್ರೆ ಸಾಕು. ತಾಪ ಏನ್ರಿ? ರಾತ್ರಿ ತಂಗ್ಳನ್ನ ಫ್ರಿಜ್ ಅಲ್ಲಿ ಇಕ್ಕಿದ್ಯಾ, ಬಿಸಾಕಿದ್ಯಾ? ಫ್ರಿಜ್ ಅಲ್ಲಿ ಹಾಗೆ ಇದೆ ರೀ. ಪಾಪ ಹಿಂಗ ಹಾಗೆ ತಿನ್ಕೊಂಡು ಹೋಗ್ಲಿ. ಹೋಗಪ್ಪ, ತಿನ್ಕೊಂಡು ಹೋಗಪ್ಪ. ಸರಿ ಸರ್. ಇವ್ರಿಗೆ ಯಾಕೆ ಬಂದೆ? ಈ ಊರ್ಲಿ MC ಕೃಷ್ಣಮೂರ್ತಿ ಅಂತಾನೆ ದೊಡ್ಡ ಆಡಿಟರ್ ಇದಾರೆ ಸರ್. ನಮ್ಮಂತ ಯೂತ್ಸ್ಗೆ ಅವ್ರ ಇನ್ಸ್ಪಿರೇಷನ್ ಸರ್. ಸೈಂಟಿಸ್ಟ್ ಗಳಿಗೆ ಅಬ್ದುಲ್ ಕಲಾಂ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಗೆ ಬಿಲ್ ಗೇಟ್ಸ್, ಹಾಗೆ ಆಡಿಟರ್ಸ್ ಗೆ MC ಕೃಷ್ಣಮೂರ್ತಿ ಸರ್. ಅದಕ್ಕೆ ಅವ್ರ ಕೈ ಕಾಲು ಹಿಡಿದು ಅವ್ರ ಶಿಷ್ಯನಾಗೋಣ ಅಂತ ಬಂದಿದ್ದೀನಿ ಸರ್. ಯು ಆರ್ ವೆರಿ ಲಕ್ಕಿ. ಟೇಕ್ ಎ ಚಿಕನ್. ನೀನ್ ಹುಡುಕ್ತಾ ಇದೆಯಲ್ಲ MC ಕೃಷ್ಣಮೂರ್ತಿ, ಅದು ನಾನೇ ಸರ್. ನಿಂಗೆ ಇನ್ನೊಂದು ಸರ್ಪ್ರೈಸ್ ಇದೆ. ನಿಂಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಸರ್. ಸರ್ ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ತುಂಬಾ ಎಕ್ಸೈಟ್ ಆಗ್ಬೇಡಪ್ಪ. ಸಂಬಳ ತುಂಬಾ ಕಡಿಮೆ. ನಾಯಿ ಜೊತೆಗಿದ್ರೆ ಸಿಗೋ ತಂಗಳ ರೊಟ್ಟಿ ಅಂತ ನಮಗೂ ಗೊತ್ತು. ಏನೇ ಮಗ ನೋಡ್ದೆ ನಿಂತಿದ್ಯಾ? ಉಳಿದು ದೊಪ್ಪಳದೆಲ್ಲ ಬೆಳಗ್ಗೆ ತಗೊಂಬ ಹೋಗೋ. ನೋಡಪ್ಪ, ನಮ್ಮ ಕಂಪ್ನಿಲಿ ಇಬ್ರೇ ಕ್ಲೈಂಟ್ಸ್. ಒಬ್ಬ ದೊಡ್ಡ ಮಲಯ, ಇನ್ನೊಬ್ಬ ಚಿಕ್ಕ ಮಲಯ. ಇಬ್ರು ಫಿಂಗರ್ ಪ್ರಿಂಟ್ಸ್. ಈಗ ನಿಂಗೊಂದು ಕೇಳ್ತೀನಿ. 1 ವರ್ಷಕ್ಕೆ ಇನ್ಕಮ್ ಟ್ಯಾಕ್ಸ್ ನ ಎಷ್ಟು ಸಲ ಕಟ್ಟಿಸ್ತಾರೆ? ಒಂದೇ ಸಲ ಅಲ್ವಾ? ನಾನು ತಿಂಗಳಿಗೊಂದ್ಸಲ ಕಟ್ಟಿಸ್ತೀನಿ. ಅದು ಪಾಪ ಅಲ್ವಾ ಸರ್? ಪಾಪಿಗಳು ದುಡ್ಡು ತಿಂದೆ ಹೋದಾನೆ ಪಾಪಿ ಕಣಯ್ಯ. ನಾನು ಒಳಗಡೆ ಯೋಗಿ, ಹೊರಗಡೆ ಭೋಗಿ. ನೀನ್ ಹಿಂಗೆ ತಿಂದ್ರೆ ನೀನ್ ಹೊತ್ಕೊಂಡು ಹೋಗಿ. ಏನಪ್ಪ ಸರ್, ನೀವು ಸೂಪರ್ ಸರ್. ಲೈಫ್ ಸ್ಟೈಲ್ ಚೇಂಜ್. ಅಜ್ಜಂತವ ಅಜ್ಜಂಬ ಚಂಬೇಶ್ವರಿ. ಏನ ಸೌಂಡು? ಸರ್, ಮೆಸೇಜ್ ಬಂತು. ನಿನ್ನ ಹತ್ರ ಮೊಬೈಲ್ ಇದೆಯಾ? ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡೆ. ಮೊಬೈಲ್ ಅಂದ್ರೆ ಇವ್ರಿಗೆ ಅಲರ್ಜಿ. ಸಿಗ್ನಲ್ ದಂಗ್ ಮಾಡಕ್ ಬಿಡ್ತಾರೆ. ಬಿಸಾಕ್ ಬಿಸಾಕ್ ಬಿಸಾಕ್. ನಾನು ಹೇಳ್ದಾಗ ಮಾಡ್ಬಿಡು. ಸರ್ ನಮಸ್ಕಾರ ಸರ್. ಬಾಬ್ ನರಾಜ್ ಏನಾಯ್ತು ಮೂರ್ತಿ? ಸರ್, ಕತ್ತೆ ಮೇದಲ್ಲಿ ಮತ್ತೆ ಮೇವಿಲ್ಲ ಅಂದಂಗೆ ನೀವು ಬಾಯಿ ಹಾಕೋದ್ ಮತ್ತೆ ಯಾರಿಗಾರ ಏನಾದ್ರು ಸಿಗುತ್ತಾ ಸರ್? ಸರ್, ನಿಮ್ ಮನೆ ದೇವ್ರ ಪ್ರಸಾದ ಸರ್. ಸರ್, ಇದೆಲ್ಲ ನಿಮ್ಗೆ ಸರ್. ಇವನಲ್ಲ ನಮ್ಮ ಊರವನೇ ನನ್ನ ಅಸಿಸ್ಟೆಂಟ್ ಆಗಿ ಇಟ್ಕೊಂಡಿದೀನಿ ಸರ್. ನನ್ ಯಾವ ನನ್ನ ಹೆಂಡತಿ ಮಗನಿಗೂ ಗೊತ್ತಾಗದ್ ಬೇಡ ಅಂತ ಹೇಳಿರ್ಲಿಲ್ವೇನ? ಸರ್, ಇವ್ನು ಬೇರೆ ಯಾರು ಅಲ್ಲ ಸರ್. ನನ್ನ ತಂಗಿ ಮಗ ಸರ್, ನನ್ನ ಸೋದರಳಿಯ ಸರ್. ಸರ್ ನೋಡಿ ಸರ್, ಬೇಕಾರೆ ಇಬ್ರು ಒಂದೇ ತರ ಇದೀವಿ ಸರ್. ಸೇಮ್ ಟು ಸೇಮ್. ಚಿಕ್ಕವನಿಂದ ಹಿಂಗೇ ಇದೆ ಸರ್. ಸೇಮ್ ಟು ಸೇಮ್. ನಾನು ದೊಡ್ಡವನಾದ್ಮೇಲೆ ನಿನ್ನಂಗ್ ಕಾಣ್ತೀನಿ ಮಾವ. ಅನುಭವ ಏನಾರ ಐತೇನ್ಲ? ಅಮೆರಿಕದಲ್ಲಿ ಚಿಕಾಗೋ ಚಂದ್ರಶೇಖರ್ ಇದ್ದಾರೆ. ದೊಡ್ಡ ಶ್ರೀಮಂತರು ಸರ್. 500 ಕೋಟಿ ಆಸ್ತಿ.
ಅವ್ರ ಅಕೌಂಟ್ಸ್ ಎಲ್ಲ ಇವನೇ ಸರ್ ನೋಡ್ಕೊಳ್ಳೋದು. ಈ ಶಿಕಾಗೋ ಚಂದ್ರಶೇಖರ್ ಯಾರ್ ಮಾವ? ನೀರಪ್ಪ. ಓ ಸರ್, ಮಾವ ಈ ತರ ಸುಳ್ಳು ಹೇಳೋದ್ ತಪ್ಪಲ್ವ ಮಾವ? ಸತ್ಯ ಹೇಳಿದ್ರೆ ಹೆಣ ಸುಡಕ್ ಹೋಗ್ತೀಯಾ? ಓ ಬಂದ ಕಣ್ಣ ದೊಡ್ಡ ಬಲ್ಲ ಬಾರೋ ನನ್ ಹುಲಿ ಮರಿ. ಏನ್ಲಾ ಮುದ್ದಿ ಹೆಂಗಿದ್ಯಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ ಸರ್. ಇವನ್ ಯಾರ್ಲಾ? ನನ್ನ ಸೋದರಳಿಯ ಸರ್. ಏನಿಗ್ ನಮಸ್ಕಾರ ಸಂಸ್ಕೃತಿ ಇಲ್ವಲ್ಲ? ಸತ್ತೋಗ್ತೀಯ ಮಗನೇ. ಏನಂದೆ? ಅಲ್ಲ ವಯಸ್ಸಲ್ಲಿ ನನಗಿಂತ ಚಿಕ್ಕವ್ರಿಗೆ ನಮಸ್ಕಾರ ಮಾಡಿದ್ರೆ ಸತ್ತೋಗ್ತಿರುತ್ತೆ. ಮಾಡ್ಲಾ? ಬೇಡ 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 ಬೇಡ. ಲೇ ಮೂರ್ತಿ ಸರ್. ಬಗ್ಗು ಸರ್ ಬೇಡ ಸರ್, ಇವತ್ತು ನೆಗಡಿ ಆಗ್ಬಿಟ್ಟಿದೆ ಸರ್. ಬಗ್ಗು. ಸರ್ ಬೇಡ ಸರ್. ಸ್ಕೂಲ್ ಟೈಮ್ ಆಗ್ತಿದೆ ಬಗ್ಗು ಮೂರ್ತಿ. ಇಲ್ಲ ಸರ್. ಬಗ್ಗಲೇ. ಆಯ್ತು ಸರ್. ಹೊಡೆದ್ರೆ ಧೂಳಲ್ಲ ಕೊಡುವುದಂಗಾಗಬೇಕು. ಅಪ್ಪರ ಮಗನೇ. ಲೋ ಲೋ ದೊಡ್ಡ ಮಲ್ಲ, ಹಂದಿ ನನ್ ಮಗನೇ. 10 ಜನ ತಿನ್ನೋದ್ನ ನೀನ್ ಒಬ್ನೇ ತಿಂತಿಯಲ್ಲೋ, ಅದೇನ್ ದರಿದ್ರ ಮೆಟ್ಕೊಂಡಿದ್ಯೋ ನಿನ್ಗೆ? ಹಿಂಗೆಲ್ಲಾರ್ನು ಗೋಳು ಹಿಡ್ಕೊಳ್ಳೋ ಬದ್ಲು ಯಾವ್ದಾದ್ರು ದೊಡ್ಡ ಬಂಡೆಗೆ ತಲೆ ಹೊಡ್ಕೊಂಡು ಸಾಯ್ಬಾರ್ದ? ತಾತ ಸ್ಕೂಲಲ್ಲಿ ಹೆಣ್ಣೈಕ್ಳು ಜುಟ್ ನೋಡ್ಬಿಟ್ಟು ನಗ್ತಾರೆ ತಾತ. ಮುಳ್ಳಂದಿ ತರ ಇದ್ರೆ ನಗದ ಇನ್ನೇನ್ ಮಾಡ್ತಾರೆ. ಏ ಹೋಗ್ಲಾ. ಅದಕ್ಕೆ ನೀನ್ ಒಪ್ಕೊಂಡ್ರೆ ಈ ಜುಟ್ನ ದೊಡ್ಡಲ್ಲ ಅದು ಬರೀ ಜುಟ್ಟಲ್ಲ ಕಡ್ಲ, ನಮ್ಮ ವಂಶದ ಗೌರವ. ನೀನ್ ಯಾವನ ಅನ್ಕಿಸ್ಕೊಂಡು ಕುತ್ಕೆ ಕತ್ತರಿಸು, ಆದ್ರೆ ಜುಟ್ ಕತ್ತರಿಸ್ತೀನಿ ಅನ್ನೋ ಮಾತ್ ಮಾತ್ರ ಆಡ್ಬೇಡ. ಉತ್ಸಾರು ಸರಿ ತಾತ. ಮನೇಲಿರೋಂಗತ ನಮ್ ಕಷ್ಟ ಕರ್ಮ. ಸರ್ ಏನ ಸರ್ ಟೈಮ್ ಆಯ್ತು ಸರ್. ಅದಕ್ಕೆ ಸರ್ಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಕ್ಕೆ ಎಷ್ಟು? ಸರ್ 15 ಲಕ್ಷ ಸರ್. 15 ಲಕ್ಷ? ಸರ್ ರಾತ್ರಿ ಎಲ್ಲ ಲೆಕ್ಕ ಹಾಕಿ ತಲೆ ಕೆಟ್ಟು ಮೆಟ್ಟಿಡ್ ಬಿಡ್ತು. ನಾನ್ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದೆ ಸರ್. ಏನ್ ಹೇಳಿ, ನೀವು ಗ್ರೇಟ್ ಸರ್. ತೆಗೆದು ಬಿಟ್ಟು ಅಂದ್ರೆ ಯಾಕೆ ಸರ್? ಮೈಯೆಲ್ಲ ಉರಿತಾ ಇದೆ. ಏನಾಯ್ತು ಸರ್? ನೀನು ಅವಳು ಒಬ್ಬರ ಮೇಲೆ ಒಬ್ರು ಬಿದ್ದು ಹೊರಲಾಡೋದ್ ನಾನು ನೋಡ್ದೆ. ಅವಳೇ ಮೊದ್ಲು ನನ್ ಮೇಲೆ ಬಿದ್ದಿದ್ದು, ಆದ್ರೂ ಕದ್ದು ಮುಚ್ಚಿ ನೋಡೋದು ನಿಮ್ ತಪ್ಪಲ್ವಾ? ಇನ್ನೇನೋ ದುಡ್ಡು ಕೊಟ್ಟು ನೋಡ್ಬೇಕಾಯ್ತಾ? ಲೇ ದಡ್ಡ, ಇಂಥ ದೊಡ್ಡ ದೊಡ್ಡ ಮನೆಯಲ್ಲಿ ಇಂಥ ವಿಷಯ ಕಾಮನ್ ಜನರಲ್ ಆಡ್ಸು. ಹೋಗಪ್ಪ ಹೋಗೋ, ಎಲ್ಲ ಮುಗಿಸ್ಕೊಂಡ್ರೆ ಹೋಗೋ ಹೋಗೋ ಹೋಗೋ. ಲೆಕ್ಕ ತೋರ್ಸಂದ್ರೆ ಪುಸ್ತಕನೇ ನೋಡಕ್ ಹೋಗಿದ್ಯಲ್ಲ ಲೇ, ಬಾರೋ. ಏನ್ ಮಾವ ಇದು? ಯಾರಾದ್ರೂ ನೋಡ್ತಾರೆ ಹಂಗಂತ ಸುಮ್ನೆ ಇರಕಾಯ್ತದ? ಹಾಗಾದ್ರೆ ಸಿನಿಮಾ ಹೋಗೋಣ. ಹಂಗಾರೆ ಎಲ್ಲಾನು ಅಲ್ಲೇಯ? I think it's must meant. ಮಾವ ಕೈ ತೆಗಿ ಮಾವ. ಮತ್ತೆ ಥಿಯೇಟರ್ ಎಲ್ಲವ ಅಂದ್ರೆ ಹಾಗನ್ನ ಸರಿ, ನಂಗೆ ಹೊಟ್ಟೆ ಹಸಿತಾ ಇದೆ, ಏನಾದ್ರು ತಗೊಂಡ್ ಬನ್ನಿ ಮಾವ. ಈಗ ತಡಿ ತಗೋಬೇಕು. ಯಾರೋ ನೀನು? ಕ್ರಿಶ್, ಸಿನಿಮಾದಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ನಿನಗ್ ಸಿನಿಮಾ ತೋರ್ಸೋಣ ಅಂತ. ಏನ? ಈ ನಡುವೆ ನಿನ್ ಕೈ ಕೆಡ್ತ ಜಾಸ್ತಿ ಆಗಿ ಹುಡುಗಿರ್ ಕೆಣಕ್ತಿದ್ಯಾ ಅಂತ ಗೊತ್ತಾಯ್ತು, ಅದಕ್ಕೆ ಬುದ್ಧಿ ಕಲ್ಸೋಣ ಅಂತ ಬಂದೆ. ನೀನೇನ್ಲ ನನಗೆ ಬುದ್ಧಿ ಕಲ್ಸೋದು? ಬಿಟ್ಟ ಅಂದ್ರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ಟ್ರೈ ಮಾಡು. ಟ್ರೈ
ಕ್ರಿಶ್ ಹೊಡ್ದ ಅಂತ ಹೇಳ್ತೀಯಲ್ಲ, ಸ್ಕ್ರೀನ್ ಮೇಲೆ ಇದ್ದವನು ಟಾಯ್ಲೆಟ್ ಹೇಗೆ ಬರಕ್ ಸಾಧ್ಯ ಮಾವ? ಅವನೇ ನಿಡಿ ಸಿನಿಮಾದಲ್ಲೆಲ್ಲ ಇದ್ದಾನ. ಪುರ್ಸೋದಾಗ ಕುಂತಿದ್ದಾಗ ಬಂದು ಬಾಸ್ಬಿಟ್ಟು ಹೊಡೋದ. ಅದು ದಿಟ್ವೆ ಕಣವ, ಒದ್ದಿಸ್ಕೊಂಡವನ್ನೆಲ್ಲಾರ ಸುಳ್ಳು ಹೇಳನೆ. ನೀನೇನ್ ಕತೆ ಕೇಳ್ಕೊಂಡ್ ನಿಂತಿದ್ಯಾ? ಒಳಗ್ ಬಾ, ಅಕೌಂಟ್ಸ್ ಚೆಕ್ ಮಾಡ್ಬೇಕು. ಆಯ್ತು ಮೇಡಮ್. ಅಮ್ಮ ಮದ್ವೆ ಆಗಿ ಹಾಯಾಗಿರೋ ಹೆಣ್ಣಿಗೆ ಲೆಕ್ಕ ಚಿಂತೆ ಯಾಕಮ್ಮ? ಸರ್ ಬೇಡ ಅಂತ ಹೇಳಿ ಸರ್. ಲೇ ಮೂರ್ತಿ, ಯಾಕ್ಲ ಹಂಗಂತೀಯ? ನಾಳಿಕಿ ಮನೆ ಯಾವಾರ ನೋಡ್ಕೋಬೇಕಾಗಿರೋದು ಅವಳೆಕ್ಕಲ್ಲ, ನೀನ್ ಕರ್ಕೊಂಡು ಹೋಗುತ್ತಾಯಿ. ಸರಿ ಮಾವಯ್ಯ. ಹೋಗ್ಬಿಟ್ಟು ಬಂದು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಬಾ. ಏನ್ಲ ಮೂರ್ತಿ, ಲೆಕ್ಕದ ಈಸಿಯಾಗಿ ಕೇಳಿದ್ರೆ ಮೈ ಮೇಲೆ ಹಾಕೊಂಡ್ರ ಬಟ್ಟೆ ಹಾಕ ಒದ್ದೆ ಆಯ್ತದೆ. ಕೆಲವೊಂದು ಹೇಳಕ್ಕಾಗಲ್ಲ ಸರ್. ಹೇಳಿದ್ರೆ ಪ್ರಾಣ ಹೋಗುತ್ತೆ, ಬಿಟ್ರೆ ಮಕ್ಳಾಗುತ್ತೆ. ಲೆಕ್ಕ ನೀವು ದೇವ್ರ ದರ್ಶನಕ್ಕೆ ಹೋಗೋದಾಗಿತ್ತಲ್ಲ. ಅಷ್ಟ್ಮಟ್ಲಿ ಯಾವನತ್ತಲ್ಲ ದೇವ್ರೇ ಕೆಳಗೆ ಬಂದ್ರೆ ನಾನು ನೋಡ್ತೀನಿ. ಆ ದೇವ್ರ ಕೆಳಗಿಳಿದು ಬರಕ್ಕೆ ಏನ್ ಕೊಟ್ಟಿಯಾಗಿರೋ ದನ ಅನ್ಕೊಂಡ್ರಾ? ಬರ್ದಿರ ಬೇಡ ಬಿಡ್ಲಾ? ಈ ಸಂಪತ್ ಇಲ್ಲಿಗೆ ಯಾಕೆ ಬರ್ಬೇಕಿತ್ತು? ಮನೇಲೆ ಇರ್ಬೋದಾಗಿತ್ತಲ್ಲ. ಇರ್ತಿದ್ದೆ. ನಮ್ಮ ಅಜ್ಜಿ ಅವಳ ತಂಗಿ ಜೊತೆ ಗೊತ್ತಿಲ್ದಂಗ್ ಮಾತಾಡೋದಂತೆ ಕಣ್ಲ. ಅದಕ್ಕೆ ನನ್ ತಾತ ಕಾವಲ್ಕಾಯಿ ಅಂತ ಕಳ್ಸೋನೆ. ಏನಪ್ಪ ಗುಂಡ, ಚೆನ್ನಾಗಿದ್ಯಾ? ಕೈತು ಏಯ್ ದೊಡ್ಡವ್ರ ಕಣ. ಲೇ, ನೀನ್ ಬಂದಿರೋದು ಲೆಕ್ಕ ನೋಡಕ್ಕೆ. ನಮ್ಮಟ್ಟಿ ಲೆಕ್ಕಾಚಾರಕ್ಕೆಲ್ಲ ಬಂದ್ರೆ ಅಷ್ಟೇ. ಯಾರ್ ನೀನು? ಸ್ಪೈಡರ್ ಮ್ಯಾನ್ ತರ ಆಡ್ತೀಯ? ಹೌದು, ಸ್ಪೈಡರ್ ಮ್ಯಾನ್. ನಮ್ಮೂರಿಗೆ ಯಾಕೆ ಬಂದೆ? ನಾನ್ ಗ್ರೇಟೋ ನೀನ್ ಗ್ರೇಟೋ ಅಂತ ತಿಳ್ಕೊಳಕ್ಕೆ. ಈ ಊರಲ್ಲಿ ಈ ದೊಡ್ಡ ಮಲದ ಮುಂದೆ ಎಲ್ಲರೂ ಮಂಡಿ ಊರ ಕುತ್ಕೋಬೇಕು. ಹೌದಾ? ಈಗ ಯಾರು ಮಂಡಿ ಉಡ್ತಾರೆ ನೋಡೋಣ. ಬೇಡ ಬೇಡ, ನಾನೇ ಮಂಡಿ ಊರ ಕುತ್ಕೋತೀನಿ. ದೊಡ್ಡವ್ರಿಗೆ ಗೌರವ ಕೊಡಲ್ವಾ ನೀನು? ಕೊಡ್ತೀನಿ. ಅದು ಎಲ್ಲರಿಗಿಂತ ಈ ಊರಲ್ಲಿ ನಾವೇ ದೊಡ್ಡವರು. ನಮ್ ತಾತ ತಾತನ ಹೆಸರು ಎತ್ತಿದ್ರೆ ತಾತ ಹೋಗೋ ಜಾಗಕ್ಕೆ ನಿನ್ನು ಕಳಿಸಿ ನಿನ್ನು ಮೊಳೆ ಹೊಡೆದು ನ್ಯಾತಾಕ್ಬಿಡ್ತೀನಿ. ಬೇಡ ಬೇಡ. ಹಂಗಂದ್ರೆ ದೊಡ್ಡವ್ರಿಗೆ ಗೌರವ ಕೊಡ್ತೀಯಲ್ಲ? ಆಯ್ತಾಯ್ತು. ಒಂದ್ಸಲಿ ತಿರುಗು. ಯಾಕಪ್ಪ? ನಿನ್ ಜುಟ್ನ ಕತ್ತರಿಸಕ್ಕೆ. ಬೇಡ ಬೇಡ, ಅದು ವಂಶದ ಗುರ್ತು. ಏನ್ ಜೋಗಿ ಫ್ಯಾಮಿಲಿ ತುಂಡ ನೀನು? ವಂಶ ಈಗ ಜುಟ್ ಮಾತ್ರ ಕತ್ತರಿಸಿದೀನಿ. ಬುದ್ಧಿ ಕಲಿದೆ ಹೋದ್ರೆ ಬುಡಾನೇ ಕತ್ತರಿಸ್ಬಿಡ್ತೀನಿ. ಗುಂಡ, ಸ್ನಾನಕ್ ನೀರ್ ತೊಡ್ಕೊಳ್ಳೇನೋ? ಬೇಡ ಬೇಡ, ಅವ್ರವ್ರ ಕೆಲ್ಸವ ಅವ್ರವ್ರ ಮಾಡ್ಕೊಳ್ಳೋದೇ ಒಳ್ಳೇದು. ಅಯ್ಯೋ ನನ್ ಬಂಗಾರ, ಎಷ್ಟ್ ಒಳ್ಳೆ ಬುದ್ಧಿ ಬಂದದ್ದ ನಿಂಗೆ. ನಂದೇನಿಲ್ಲ, ಎಲ್ಲ ಸ್ಪೈಡರ್ ಮ್ಯಾನ್ ದಯೆ. ಹಲೋ ಮಾವ, ಚಿಕ್ಕಮಲೆ ಮಾವ ನಂಗೆ ಮದ್ವೆ ಮಾಡಕ್ ನೋಡ್ತಿದ್ದಾರೆ. ನನಗೆ ಮದ್ವೆ ಇಷ್ಟ ಇಲ್ಲ. ನಾನ್ ಮದ್ವೆ ಆದ್ರೆ ನಿಮ್ಮ ಮಗನ್ನೇ, ಇಲ್ಲಾಂದ್ರೆ ಅದೇ ಮುಹೂರ್ತದಲ್ಲಿ ನನ್ನ ಹೆಣ ಬೀಳುತ್ತೆ. ಮಗ, ನೀನ್ ಏನು ಹೆದರ್ಕೋಬೇಡ, ನಾನು ಈಗ್ಲೇ ಬರ್ತೀನಿ. ನಾಗಪ್ಪ, ಆಗಿದ್ದಾಗ್ಲಿ ಆಳ್ಗಳನ್ನ ಬರ ಕೇಳು. ಚಿಕ್ಕಮಲ್ಲನ ಮನೆಗೆ ಹೋಗಿ ಎಲ್ಲಾರ ತಲೆನೂ ಚಂಡಾಡಿ ಚಂಡಿ ಹೋಮ ಮಾಡ್ಬಿಟ್ಟು ಬಂದ್ಬಿಡೋಣ. ಸರ್ ಒಂದ್ ನಿಮಿಷ. ನಿಂಗ ಕಂಡ್ರ ಮನೆ ಕೆಲಸ ಇದು ಕಂಡವ್ರ ಮನೆ ಕೆಲಸ ಅಲ್ಲ, ನಮ್ಮನೆ ಕೆಲಸ. ಈಗ ನಿಮ್ ತಂಗಿ ಮಗಳನ್ನ ಸೊಸೆ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಸಿಗುತ್ತೆ? 100 ಕೋಟಿ ಅಮೆರಿಕನ್ ಡಾಲರು. ಹೋಗಿ ಹೋಗಿ ಜುಜುಬಿ 100 ಕೋಟಿಗೋಸ್ಕರ ನಿಮ್ ತಮ್ಮನ ಜೊತೆ ಜಗಳಕ್ಕೆ ಬಿದ್ದಿದಿರಲ್ಲ. ಛೇ 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 ಛೇ. 100 ಕೋಟಿ ಜೂಜುಬಿನ? 500 ಕೋಟಿ ಇರೋಂತ ಸಂಬಂಧನ ತಂದು ನಿಮ್ ಮಗನಿಗೆ ಕಟ್ಟಿದ್ರೆ ನೀವು ಚಿಕ್ಕಮಲೆ ಇನ್ಮೇಲೆ ಗೆದ್ದಂತಾನೆ. ನೀನ್ ಹೇಳೋದಿನ ಸರಿನೇ, ಆದ್ರೆ 500 ಕೋಟಿ ಡಾಲರ್ ಕೊಡುವಂತ ದಾತಾರನಾರು ಯಾರು? ಯಾಕಿಲ್ಲ? ಎಲ್ಲವ್ರೆ ಮಾವ, ಶಿಕಾಗೋ ಚಂದ್ರಶೇಖರ್ ಬಗ್ಗೆ ಹೇಳು. ಅವರ ಅವ್ರಿಗೆ ಎಷ್ಟು ಆಸ್ತಿ ಇದೆ ಅಂತಾನು ಹೇಳು. ಅದು ಒಂದು 500 ಕೋಟಿ ಇರ್ಬೇಕು. ಹಂಗೆ ಅವ್ರ ಮಗಳ ಬಗ್ಗೆನೂ ಹೇಳ್ಬಿಡು. ಮಗಳ? ಅದೇ ಮದ್ವೆ ವಯಸ್ಸಿಗೆ ಬಂದಿಲ್ವಾ? ಇದಾರೆ. ಇದ್ಮೇಲೆ ಸಮಾಧಾನ ನೋಡಲ್ವಾ? ನೋಡ್ತಾರೆ ಅಂದ್ಮೇಲೆ ನೀವೇ ಹೇಳ್ಬೋದಲ್ಲ. ಏನಂತ? ಯಾರ ಬಗ್ಗೆ? ಯಾರ ಬಗ್ಗೆನಾ? ನಮ್ಮ ಯಜಮಾನ್ರ ಮಗ ನಾಗಪ್ಪನ್ ಬಗ್ಗೆ. ನೋಡ್ಬರ್ತೆ, ನೀನ್ ಏನ್ ಮಾಡ್ತೀಯೋ ಏನ್ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಆ 500 ಕೋಟಿ ಸಂಬಂಧ ಮಾತ್ರ ನಮ್ ನಾಗಪ್ಪನಿಗೆ ಕುದುರಿಸ್ಕೊಡ್ಬೇಕು ನೀನು. ಗೊತ್ತಾಯ್ತಾ? ಪೂರ್ತಿ ಗೊತ್ತಾಗ್ಲಿಲ್ಲ. ಅಂದ್ಮೇಲೆ ನಿಮ್ಮ ಮಾವನ್ ಕರ್ಕೊಂಡೋಗಿ ಚೆನ್ನಾಗ್ ಗೊತ್ತ ಮಾಡ್ಸು. ಏನೋ
ಅನ್ನ ನೀರು ಇಲ್ದರ ಊರಿಂದ ಬಂದಿರೋಂತ ಕರುಣೆ ತೋರಿಸಿ ಒಂದ್ ತುತ್ತು ಅನ್ನ ಹಾಕಿದ್ರೆ ನನ್ನೇ ತಗ್ಲಕ್ ನೋಡ್ತೀಯಾ? ಸರ್ ನಾನೇನ್ ಮಾಡಿದೆ ಸರ್? ಏನು ಮಾಡ್ದ? ನಾನೇನೋ ಚಿಕಾಗೋ ಚಂದ್ರಶೇಖರ್ ಅಂತ ಒಂದ್ ಟೈಮ್ ಬಿಂಗ್ ಸುಳ್ಳು ಹೇಳಿದ್ರೆ ಅದನ್ನೇ ನಿಜ ಮಾಡಕ್ ಹೋಗ್ತೀಯಾ? ಅವರೆಲ್ಲ ಇದಾರೆ, ಅವ್ರ ಹೆಂಗೋ ಬರ್ತಾರೆ, ಹೆಂಗೋ ಏನು ಅಂದ್ರೆ ಮನೆ ಗುರು ಏನೇ ಅದ್ಯಾರ ಚಿಕಾಕೋ ಚಂದ್ರಶೇಖರ್ ಅಂತೆ. ಅವರು ಬೆಳಗ್ಗೆಯಿಂದ 5 ಸರಿ ಫೋನ್ ಮಾಡಿದ್ರು. ಅವ್ರ ಮಗಳಿಗೆ ಇಲ್ಲಿ ಸಂಬಂಧ ನೋಡ್ತಾ ಇದ್ದಾರಂತೆ. ನೀವು ಅವ್ರಿಗೊಂದು ಗೆಸ್ಟ್ ಹೌಸ್ ಬುಕ್ ಮಾಡ್ಕೊಡ್ಬೇಕಂತೆ. ಸರ್ ಈಗೇನಂತೀರಾ? ಅವ್ರು ಯಾರು ಅಂತ ಗೊತ್ತಿಲ್ದೇನೆ ನೀವ್ ಅವ್ರ ಹೆಸರು ಹೇಳಿದ್ರಾ? ಅವ್ರು ನಿಮ್ಗೆ ಫೋನ್ ಮಾಡಿದ್ರಾ? ನಮ್ ತಾಯಣ್ಣ ನಂಗೇನು ಗೊತ್ತಿಲ್ಲಪ್ಪ, ನಂಗೇನು ಅರ್ಥ ಆಗ್ತಿಲ್ಲ. ಸರ್ ನನಗೆ ಅರ್ಥ ಆಯ್ತು. ಏನು? ಇದನ್ನ ಸಬ್ ಕಾನ್ಶಿಯಸ್ ಮೆಮೊರಿ ಪವರ್ ಲಾಸ್ ಅಂತಾರೆ. ಏನೇನು ಹೇಳಿ ತಲೆ ಕೆಡಿಸ್ಬಿಡಕ. ಮೈಂಡ್ ಅಲ್ಲಿ 3 ಸ್ಟೇಜ್ ಇದೆ: ಕಾನ್ಶಿಯಸ್, ಸಬ್ ಕಾನ್ಶಿಯಸ್, ಅನ್ಕಾನ್ಶಿಯಸ್. ನಿಮ್ಗೆ ಮೋಸ್ಟ್ಲಿ ಸಬ್ ಕಾನ್ಶಿಯಸ್. ಈಗ ಅವ್ರು ನಮಗ್ ತುಂಬಾ ಚೆನ್ನಾಗಿ ಪರಿಚಯ ಇದ್ದು ಬಹಳ ದಿನ ನೋಡದೆ ಹೋದ್ರೆ ಮರ್ತೋಗ್ಬಿಡ್ತೀವಿ. ಆದ್ರೆ ಮೈಂಡ್ ಅಲ್ಲಿ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಯಾವಾಗ್ಲೂ ಒಂದೊಂದ್ಸಲಿ ಆಚೆ ಬರುತ್ತೆ. ಈಗ ನಿಮಗ್ ಬಂತಲ್ಲ ಆತರ ಅಲ್ಲ. ಅವ್ರ ಪರಿಚಯ ಇಲ್ದೇ ಇದ್ರು ಅವ್ರ ಹೆಸರು ಹೇಳಕ್ಕೆ ನಿಮ್ಗೇನ್ ಮೆಂಟ್ಲಾ? ಅವ್ರ ಮಗಳು ಮದ್ವೆ ವಿಚಾರ ನಂಗೆ ಹೇಳಿದಾರೆ ಅಂತೀಯಾ? ಹೇಳ್ದೇ ಇರಕ್ ನಿಮ್ಗೇನ್ ಮೆಂಟ್ಲಾ? ಪದೇ ಪದೇ ಮೆಂಟ್ಲು ಅನ್ಬೇಡ. ನನ್ ಬಗ್ಗೆ ನನ್ಗೆ ಡೌಟ್ ಆಗ್ಬಿಡುತ್ತೆ. ನಿಮ್ ಮೇಲೆ ಡೌಟ್ ಬಂದ್ರು ಪರವಾಗಿಲ್ಲ ಸರ್. ಸುಮ್ನೆ ನನ್ ಮೇಲೆ ಡೌಟ್ ಪಡ್ತಿರಲ್ಲ ಸರ್. ನನ್ಗೆ ಇಷ್ಟ ಆಗಲ್ಲ ಸರ್. ನಾನು ಹೋಗ್ತೀನಿ. ರಾಮು 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 ರಾಮು, ಈ ಸ್ಥಿತಿಲಿ ನನ್ ಬಿಟ್ಟು ಹೋಗ್ಬೇಡ. ನಾವಿಬ್ರು ಒಟ್ಟಿಗೆ ಹೋಗ್ಬಿಟ್ಟು ಆ ಸಬ್ಮೆರಿನ್ ನೋಡ್ಕೊಂಬಂಬಿಡಂಬ. ಸಬ್ಮರೀನ್ ಅಲ್ಲ ಸರ್, ಸಬ್ ಕಾನ್ಶಿಯಸ್ ಮೆಮೊರಿ ಪವರ್. ಫಸ್ಟ್ ಸ್ಟೇಜಾ? ಸೆಕೆಂಡು. ನಾನು ಯಾವತ್ತೂ ಕೇಳಿಲ್ಲ, ಇದು ನೋಡು ಇಲ್ಲ, ಏನ್ ಮಾಡ್ಬೇಕು? ನಾನು ಸೃಷ್ಟಿ ಮಾಡಿರೋ ಪಾತ್ರಗಳು ನನಗೆ ಫೋನ್ ಮಾಡಿ ಗೆಸ್ಟ್ ಹೌಸ್ ಬುಕ್ ಮಾಡಕ್ ಹೇಳ್ತಾವಲ್ಲ, ಇದೆಲ್ಲ ಏನು? ಅದೇ ಸಬ್ ಕಾನ್ಶಿಯಸ್ ಮೆಮೊರಿ ಪವರ್. ಎಷ್ಟೊತ್ಲ ಕಾಯೋದು? ಅವ್ರು ಬರ್ತಾರೋ ಇಲ್ವೋ? ನನಗೆ ಗೊತ್ತಿದ್ರಲ್ವೇನೋ ನಾನು ನಿನ್ಗೆ ಹೇಳೋದು. ಬಂದ್ಬಿಡ್ತಾರೆ, ನೀವ್ ಒಳಗ್ ಕೂತ್ಕೊಳ್ಳಿ. ಮೂರ್ತಿ ಹೇಗಿದೀಯಾ? ಯಾಕೆ ಹಾಗೆ ನೋಡ್ತಾ ಇದೀಯಾ? ನಾನು ಚಂದ್ರಶೇಖರ್, ಚಿಕಾಗೋ ಚಂದ್ರಶೇಖರ್. Come on, let's go. ಬನ್ನಿ ಮಾವ, ಬನ್ನಿ ಮಾವ, ಬನ್ನಿ ಬನ್ನಿ ಸರ್. ಕಮ್ ಸರ್, ಬನ್ನಿ ಬನ್ನಿ. ಯಾರು ಇವರು? ಮ್ಯಾನರ್ಸ್ ಇಲ್ದೆ ನಿಮ್ಮ ಮೈ ಮೇಲೆ ಬೀಳ್ತಾರೆ. ಏ ಮೂರ್ತಿ, ಯಾರಲ್ಲ ಇವ್ ನೆನ್ಗ? ಇವಳು ಅಂದ್ರೆ ಸರ್, ನಮ್ಮ ಮಾವ ಮಾತಾಡೋ ಪೊಸಿಷನ್ ಇಲ್ಲ, ಎಲ್ಲ ನಾ ಮಾತಾಡ್ತೀನಿ. ಸರ್, ಇವರು ದೊಡ್ಡ ಮಲ್ಲಯ್ಯ ಅಂತ, ಈ ಊರಿಗೆ ತುಂಬಾ ದೊಡ್ಡ ಜನ. ಅವರು ನಿಮ್ಮ ಹತ್ರ ಮಾತಾಡಕ್ ವೇಟ್ 10 minutes ಫ್ರೆಶ್ ಆಗಿ ಬಂದ್ಬಿಡ್ತೀವಿ. ಮೂರ್ತಿ, ಇವ್ರನ್ನೆಲ್ಲ ಕೂರ್ಸ್ಕೊಂಡು ಮಾತಾಡ್ತಾ ಇರು, ನಾವು ಬಂದ್ಬಿಡ್ತೀವಿ. ತುಂಬಾ ವರ್ಷದ ನಂತರ ಅವ್ರು ನೋಡಿದ ಖುಷಿಯಲ್ಲಿ ನಮ್ಮ ಮಾವನಿಗೆ ಮಾತುಗಳೇ ಬರ್ತಿಲ್ಲ. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಸರಿ ಆಗ್ಬಿಡ್ತಾರೆ. ನೀವು ನಡೀರಿ ನಡೀರಿ. ಸಾರಿ ತುಂಬಾ ಹೊತ್ತು ಕಾಯ್ಸ. ಪರವಾಗಿಲ್ಲ ಬಿಡಿ, ಇಷ್ಟ ದಿವಸ ನಿಮ್ ಬಗ್ಗೆ ಮೂರ್ತಿ ಬೋ ಹೇಳ್ತಿದ್ದ. ಮೂರ್ತಿಗೆ ನಮ್ ಕುಟುಂಬದ ಬಗ್ಗೆ ಇರೋ ಅಭಿಮಾನ ಅಂತದ್ದು. ಬಾಯ್ ನೀವು ಬಂದ ವಿಷಯ ಹೇಳಲಿಲ್ಲ. ನಿಮ್ ಹೆಣ್ಣೈಗಳಿಗೆ ಒಳ್ಳೆ ಕಡೆ ಸಂಬಂಧ ನೋಡ್ತಾ ಇದ್ದೀರಿ ಅನ್ನೋ ಮಾತನ್ನು ಮೂರ್ತಿನೇ ಹೇಳ್ದ. ಹೌದು, ನಾ ದುಡ್ಡಿಗೆ ಬೆಲೆ ಕೊಡೋನಲ್ಲ, ಸಂಪ್ರದಾಯಕ್ಕೆ ಬೆಲೆ ಕೊಡೋಣ. ನಾವು ಅಷ್ಟೇ. ಇವನು ನನ್ ಚಿಕ್ಕ ಮಗ ನಾಗಪ್ಪ ಅಂತ 5ನೇ ಕ್ಲಾಸ್ ಓದವನೇ. ಇವನ್ಗೆ ನಿಮ್ ಮಗಳು ತನ್ಕೊಳ್ಳೋಣ ಅಂತ ನಮ್ಗೆ ಆಸೆ. ಮೂರ್ತಿ, ನಾವು ನಿನ್ ಮೇಲೆ ಇಟ್ಟಿರೋ ನಂಬಿಕೆಯಿಂದ ನಿನ್ಗೊಂದು ಜವಾಬ್ದಾರಿ ಕೊಟ್ರೆ ಇಂಥ ಸಂಬಂಧ ನಾ ನೋಡೋದು. ಜಾಕೆ ಅದಂಗಲ್ಲ. ಗಂಡಸರಾಗಿದ್ಕೊಂಡು ನನ್ ಮೇಲೆ ಕೈ ಮಾಡ್ತಾರೆ ನೋಡಿ ಬಾಸ್. ಅಯ್ಯೋ ಮಾವ, ನೀನ್ ಈ ಕಡೆ ಬಾ 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 ಬಾ, ನಡಿ ನಡಿ. ಚಂದ್ರಶೇಖರ್ ಚಂದ್ರು. ಸೂಪರ್ ದೊಡ್ಡಪ್ಪ, ಫಸ್ಟ್ ಕ್ಲಾಸ್ ಆಗಿ ಆಕ್ಟ್ ಮಾಡಿದ್ರಿ. ಮತ್ತೇನ್ ಅನ್ಕೊಂಡಿದ್ಯಾ? 2 times ಗೋಲ್ಡ್ ಮೆಡಲ್ ವಿನ್ನರ್ ಮನ ಆಕ್ಟಿಂಗ್ ಅಲ್ಲಿ. ರಾಮ್, ದೊಡ್ಡಮ್ಮ ಏನೋ ಕಂದ ಇದು, ಸಿನಿಮಾದವ್ರ ತರ ನಾವು ಡ್ರಾಮಾ ಎಲ್ಲ ಮಾಡ್ಕೊಂಡು. ದೊಡ್ಡಮ್ಮ, ನಿಮಗೆ ಪೂಜೆ ಇಡ್ಸದಲ್ವಾ? ಅಫ್ ಕೋರ್ಸ್ ತುಂಬಾ ಇಷ್ಟ ಇದ್ದಾಳೆ, ಅದಕ್ಕೆ ತಾನೇ ಅಷ್ಟು ದೂರದಿಂದ ಬಂದಿರೋದು. ಮತ್ತಿನ್ನೇನು, ಕರ್ಕೊಂಡು ಹೋದ್ರೆ ಆಯ್ತು. ಆದ್ರೂ ಈ ಜನ ಎಲ್ಲ ನೋಡ್ತಾ ಇದ್ರೆ. ಲಕ್ಷ್ಮಿ, ನೀನೇನು ಹೆದರ್ಕೋಬೇಡ. ನಾವು ಹುಟ್ಟದ ಮೇಲೆ ಆಕ್ಟಿಂಗ್ ಕಲ್ತ್ಕೊಂಡ್ರೆ, ಇವನು ಹುಟ್ಟನೇ ಆಕ್ಟಿಂಗ್ ಕಲ್ತ್ಕೊಂಡ್ ಬಂದಿದ್ದಾನೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹೇಳಪ್ಪ, ನೆಕ್ಸ್ಟ್ ಸೀನ್ ಏನು? ನೆಕ್ಸ್ಟ್ ಸೀನು ನಿಮ್ದಲ್ಲ, ನಮ್ದು.
ಸರ್ ಅವ್ರ ಮಗಳನ್ನ ನಿಮ್ ಮಗನ್ ಕೊಟ್ಟು ಮದುವೆ ಮಾಡಕ್ಕೆ ಕೆಲವು ಕಂಡೀಷನ್ ಹಾಕಿದ್ದಾರೆ. ಏನು? ಆ ಕಂಡೀಷನ್ಸ್ ನನಗೆ ನಮ್ಮ ಅವನಿಗೆ ಇಬ್ಬರಿಗೂ ಇಷ್ಟ ಆಗಿಲ್ಲ. ಅದಕ್ಕೆ ನಮ್ಮ ಮಾವ ಬೇಡ ಅಂತ ಹೇಳಿ. ಬೇಡ ಅನ್ನಕ್ ನೀನೇವಲ್ಲ. ಅವ್ರ ಏನೇನ್ ಕಂಡೀಷನ್ ಹಾಕವ್ರ ಏನೋದು ನಮಗ್ ಗೊತ್ತಾಗದ್ ಬೇಡವಾ? ಅವ್ರಿಗೆ ನಿಮ್ ಈ ಕೋಬಾ ಗೆಟಪ್ ಇಷ್ಟ ಆಗಿಲ್ಲ ಅಂತ ಒಳ್ಳೆ ಓರಿ ಮಾರೋ ದಳ್ಳಾಳಿಗಳ ತರ ಕಾಣ್ತೀವಿ. ಏನೋ ನಾವು ಓರಿ ಮಾರ್ಸೋ ದಳ್ಳಾಳಿಗಳ ತರ ಕಾಣಿಸ್ತೀವಂತ? ನೋಡಿ ನೋಡಿ ನಿಮಗ್ ಬಿಪಿ ರೈಸ್ ಆಗ್ತಿದೆ. ಬಿಪಿನೂ ಇಲ್ಲ ಪಾಪಿನೂ ಇಲ್ಲ ಬುಡ್ಲ. ಆ ಖೈರಾಗ ಏನಂದ್ರ ಅವರು ಹುಟ್ಟಿರೋ ಬಟ್ಟೆನ ಕಸ್ ಬಿಸಾಕಿ ಅವ್ರ ಹಿಂಗೆ ಸೂಟಿಸು ಬೂಟಿಸು ಹಾಕೊಂಡ್ ನಡೆದಾಡ್ಬೇಕಂತ. ನಡೆದಾಡಿದ್ರ ಆಯ್ತು ಬುಡ್ಲ. ಅವ್ರದ್ದು ಇನ್ನೂ 2 ಕಂಡೀಷನ್ಸ್ ಇದೆ ಸರ್. ಇನ್ನೂ 2 ಕಂಡೀಷನ್? ಈ ಮದ್ವೆ ಮಾತುಕತೆಗೆ ಬಂದಾಗ ಮನೇಲಿರೋ ಹೆಂಗಸನ್ನ ಕರ್ಕೊಂಡ್ ಬರ್ದಿರೋದು ನೋಡಿ ಸ್ವಲ್ಪ ಫೀಲ್ ಮಾಡ್ಕೊಂಡ್ರು ಅಷ್ಟೇ. ಕರ್ಕೊಂಡು ಹೋದ್ರ ಆಯ್ತು ಬುಡ್ಲ. 3ನೇ ಕಂಡೀಷನ್ ಏನಂತ? ಅದು 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 ಮತ್ತೆ ಏನ್ ಮತ್ತೆ? ನಿಮ್ ಜುಟ್ ಕತ್ತರಿಸ್ಬೇಕಂತ. ಕತ್ತರಿಸ್ಕೋಬೇಕಂತ ಜುಟ್ನ? ಆಫ್ಟರ್ ಆಲ್ 500 ಕೋಟಿಗೋಸ್ಕರ ನಿಮ್ ಬಂಗಾರದಂತ ಜುಟ್ ಕತ್ತರಿಸ್ಕೊಳ್ಳೋದ? ಹೋಗ್ಲಿ ಬಿಡಿ ಸರ್. ಈ ಸಂಬಂಧ ಅಲ್ದ್ರೆ ಇನ್ನೊಂದು ಏನ್ ಮಾವ? ಇವನ್ಯಾವಲ್ಲ ಮಾತುಗ್ ಮುಂಚೆ ಮಾವಯ್ಯ ಮಾವಯ್ಯ ಅಂತ ಮಾವಯ್ಯನ ಮದ್ದು ಕೇಳಿತಾನೆ. ಜುಟ್ಟು ಹೋದ್ರೆ ಮತ್ ಬೆಳೀತದೆ. 500 ಕೋಟಿ ಡಾಲರ್ ಹೋದ್ರೆ ಮತ್ ಸಿಗ್ತದೆ ಇಲ್ಲ? ಹೌದು ತಾತ, ಮತ್ತೆ ಸಿಗಕ್ಕಿಲ್ಲ. ಜುಟ್ಟ ಕತ್ತರಿಸ್ಬಿಡವ. ಆಯ್ತು ಬುಡ್ಲ, ನನ್ ನುಲಿ ಮರಿ ಹೇಳಿದ್ಮೇಲೆ ಜುಟ್ ಕತ್ತರಿಸ್ಕೊಳ್ಳೋದಯ್ಯ.